ನಿಜವಾಗಲೂ ಕಲ್ಯಾಣ ಕರ್ನಾಟಕದಲ್ಲಿ ಈ ಥರದ ಮ್ಯೂಸಿಯಂ ನೋಡಲು ಅವಕಾಶ ಬಂದದ್ದು ನನ್ನ ಸುದೈವ. ಯಾಕಂದರೆ ಅಯೋಧ್ಯನ್ ಪಟೇಲ್ ಅವರಿಗೆ ನಾನು ವೇದಿಕೆಗಳಲ್ಲಿ ಮೀಟಿಂಗ್ಗಳಲ್ಲಿ ನೋಡ್ತಾ ಇದ್ದೆ ನಾನು. ಆದರೆ ಅವರು 2-3 ಸಲ ಮ್ಯೂಸಿಯಂಗೆ ಭೇಟಿ ಕೊಡಂತೇಳಿ ವಿನಂತಿ ಮಾಡಿಕೊಂಡಾಗ ಸುಮಾರು ವರ್ಷಗಳು ಆಗಲೇ ಇರಲಿಲ್ಲ. ಇವತ್ತು ನನಗೆ ಆ ಸಮಯ ಕೂಡಿ ಬಂದಿದೆ. ಆ ಕಾರಣಕ್ಕಾಗಿ ನಾನು ಇವತ್ತು ಈ ಮ್ಯೂಸಿಯಂಗೆ ಭೇಟಿ ಕೊಟ್ಟು ಬಹಳ ಸಂತೋಷವಾಗಿದೆ. ಜೊತೆಗೆ ಈ ಮ್ಯೂಸಿಯಂನಲ್ಲಿ ನೋಡಿದಾಗ ಎಲ್ಲ ದೇಶದ ನಾಣ್ಯಗಳು, ಕಾಯಿನ್ಸ್ ನಿಜವಾಗಲೂ ಅದ್ಭುತವಾಗಿದೆ. ಜೊತೆಗೆ ಅವರ ಪೇಂಟಿಂಗ್, ಒಂದೊಂದು ಚಿತ್ರವು ಒಂದೊಂದು ಅದ್ಭುತವಾದಂಥ ಕಥೆಯನ್ನು ಹೇಳುತ್ತದೆ. ಹಾಗೆಯೇ ಇಲ್ಲಿನ ಎಲ್ಲ ಒಬ್ಬ ಚರಿತ್ರೆಕಾರ ಮಾಡುವಂತಹ ಕೆಲಸ ಅವರು ಮಾಡಿದ್ದಾರೆ. ಆ್ಯಸ್ ಎ ಫೈನ್ ಆರ್ಟ್ ಸ್ಟೂಡೆಂಟ್ ಆಗಿ ಅವರು ಇತಿಹಾಸದ ಬಗ್ಗೆ ಅದ್ಭುತವಾದಂತಹ ಒಂದು ಮಾಹಿತಿಯನ್ನು ಹೊಂದಿದ್ದಾರೆ. ಅವರು ಚಿತ್ರದ ಜೊತೆಗೆ ಅವರು ಇತಿಹಾಸದ ಚಿತ್ರಗಳನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಈ ಥರದ ಮ್ಯೂಸಿಯಂ ಇಲ್ಲ, ಅದ್ಭುತ. ಇಲ್ಲಿ ಹೇಳ್ರಿ, ಈಗ ಹಿಂಗೆ ಚೇಂಜ್ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೀವಿ. ಆದರೆ ನಮ್ಮಲ್ಲಿರ್ತಕ್ಕಂತಹ ಅದ್ಭುತ ವ್ಯಕ್ತಿಗಳನ್ನು ಎಲೆಮರೆ ಕಾಯಾಗೆ ಮರೆಯಾಗಿದ್ದಾರೆ. ನಾವು ಸ್ವತಃ ನೋಡಿದಾಗ ಅವರ ಕೆಲಸ ಒಂದು ಅದ್ಭುತ ಸಾಧನೆಯಾಗಿ ಕಾಣುತ್ತದೆ. ಏಕೆಂದರೆ ಇಲ್ಲಿ ಬಂದಾಗ ಇತಿಹಾಸದ ಪ್ರತಿಯೊಂದು ಘಟನೆಗಳು, ವಿಶೇಷವಾಗಿ ಬಹುಮನಿ ಸಾಮ್ರಾಜ್ಯದ ಅವರ ರಾಜರ, ಅವರ ಆಳ್ವಿಕೆ, ಅವರ ನಾಣ್ಯಗಳು, ಅವರ ಪ್ರತಿಯೊಂದು ಫೋಟೋಗ್ರಫಿ ಅದ್ಭುತವಾಗಿ ತಮ್ಮ ಪುಸ್ತಕದಲ್ಲಿ ಮೂಡಿಸಿದರೆ ಸ್ವತಃ ಯಾಜೆ ಇತಿಹಾಸಕರ ಮಾಡದಂತಹ ಕೆಲಸವನ್ನು ಅವರು ಮಾಡಿ ಕಟ್ಟಿಕೊಟ್ಟಿದ್ದಾರೆ. ಅವರ ಪುಸ್ತಕಗಳಲ್ಲಿ, ಅವರ ಸಂಗ್ರಹಗಳಲ್ಲಿ ನಿಜವಾಗಲೂ ಕಣ್ಣು ಕಟ್ಟುವಂತೆ ಚರಿತ್ರೆ ನಿರ್ಮಾಣವಾಗಿದೆ. ಇದು ನಮ್ಮ ರಾಜ್ಯ, ನಮ್ಮ ವಿಶ್ವವಿದ್ಯಾಲಯಗಳು, ಇತಿಹಾಸ ಪ್ರಾಧ್ಯಾಪಕರು, ಇತಿಹಾಸ ಆಸಕ್ತರು ಇಲ್ಲಿ ನಿಜವಾಗಲೂ ಒಂದು ಸಲ ಬಂದು ಹೋದರೆ ಅವರ ಜೀವನ ಪಾವನವಾಗುತ್ತೆ. ಕಾರಣ ಈ ಕಲ್ಯಾಣ ಕರ್ನಾಟಕದ, ವಿಶೇಷವಾಗಿ ಬಹುಮನಿ ಸಾಮ್ರಾಜ್ಯದ ಅಥವಾ ಶಾಹಿ ಸುಲ್ತಾನರ ಇತಿಹಾಸ ನಮಗೆ ಕಣ್ಣಿಗೆ ಕಟ್ಟುವಂತೆ ಸಂಗ್ರಹ ಮಾಡಿಟ್ಟುಕೊಂಡಿದ್ದಾರೆ. ನಿಜವಾಗಲೂ ಅವರಿಗೆ ದೊಡ್ಡ ಅಭಿನಂದನೆಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನ ಶೆಟ್ಟಿ, ಪ್ರಾಧ್ಯಾಪಕರು, ಸರ್ಕಾರಿ ಮಹಾವಿದ್ಯಾಲಯ, ಸ್ವಾಯತ್ತ ಕಾಲೇಜು, ಕಲಬುರಗಿ ಇಂದ ಮಾತಾಡ್ತಾ ಇರೋದು. ಹೀಗಾಗಿ ದಯವಿಟ್ಟು ಇತಿಹಾಸ ಆಸಕ್ತರು ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿ ಬಂದು ಭೇಟಿ ಕೊಡಲೇಬೇಕಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ.